ಆ, ಎಲ್ಲರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆಯಲ್ಲಿ ಓಡುತ್ತೆ. ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಇದು ಯಾವ್ದು ಸರ್ ಹೊಸದು? ಮೈಕೋಫೋಬಿಯಾ. ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನು ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಅದು ಕಾಡುತ್ತೆ ಯಾವಾಗಲೂ. ಸರ್ ಯಾರಿದ್ದಾರೆ? ಉಪ್ಪಿ ಸರ್ ಇದ್ದಾರೆ. ಫಿಲ್ಟರ್ ಗಿಲ್ಟರ್ ಎಲ್ಲ ಏನಿಲ್ಲ ಸರ್, ಮಾತಾಡಿ ಸರ್, ನಿಮ್ದೇ ಸ್ಟೇಜು ಸರ್. ಅಂದರೆ ಇವತ್ತು ಇಲ್ಲಿ ನನ್ನ ಎಲ್ಲ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ. ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇಲ್ಲೇ ಇದ್ದಾರೆ. ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಲಿಂಕ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ. ಶಿವಣ್ಣ ಅವರು ಸಿನಿಮಾಲಿ ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ, ಈಗಲೂ ಕೇಳ್ತಿರ್ತೀವಿ. ಮನೇಲಿ ಯಾವುದೋ ಮಗು ಹುಷಾರಿರಲ್ಲ ಅಂದ್ಕೊಳ್ಳಿ, ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಒಳ್ಳೆ ಕೈಗುಣ ಸರಿ ಹೋಗುತ್ತೆ ಅಂತ. ಮನೇಲಿ ಏನೋ ಸಮಸ್ಯೆ, ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ, ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆ ಕಾಲ್ಗುಣ ಸರಿ ಹೋಗುತ್ತೆ ಅಂತ. ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ, ಕೆಲ್ಸಗಳು ಆಗ್ತಿರಲ್ಲ, ಆಗ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳ ಹತ್ರ ಹೋಗಿ ಅವ್ರ ಬಾಯಿಗುಣ ಚೆನ್ನಾಗಿದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿ ಸರ್ ಪ್ರೀತಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಗ ಶಿವಣ್ಣ ಅವರು ಉಪ್ಪಿ ಸರ್ಗೆ ಶೂಟ್ ಮಾಡ್ತಾರೆ. ಆ ಸಿನಿಮಾದಲ್ಲಿ ಉಪ್ಪಿ ಸರು ಸ್ಟಾರ್ ಆಗಿರ್ತಾರೆ, ರಿಯಲ್ ಸ್ಟಾರ್ ಆಗಿರ್ತಾರೆ. ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳೀತಾರೆ. ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ತಮಸ್ಸುಲಿ ಯಶ್ ಸರ್ಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಜೋಗಿಲಿ ಆದಿ ಹಣ್ಣಂಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಟಗರಲ್ಲಿ ನಮ್ಮ ಅಣ್ಣ ಡ್ಯಾಲಿಗೆ ಶೂಟ್ ಮಾಡ್ತಾರೆ, ಕಟ್ ಮಾಡಿದ್ರೆ ಸ್ಟಾರು. ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು, ಸುಮ್ಮನೆ ಹಂಗೆ ಹೊಡಿಲೋ ಬಿಡೋ ಅಂತ ಹೊಡೆದು ಬಿಡ್ತಾರೆ, ಅರ್ಧಂಬರ್ಧ ಸ್ಟಾರ್. ಹಿಂಗೆ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ನೋಡಿದ್ದಾರೋ ಅದು ಹೇಳ್ತಿದ್ರ. ಅಯ್ಯೋ ನೀವೇ ಎಲ್ಲಾನು ಸರಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಆ ಡೈಲಾಗ್ ನೀವು ಅಣ್ಣನ ಕೈಲಿ ಹೇಳಿಸ್ಲೇಬೇಕು, ಓಕೆನಾ? ಈ ಕೈ ಗುಣ, ಈ ಕಾಲ್ ಗುಣ, ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ, ಸೂಪರ್. ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ. ಹುಡುಕಾಗಿಂದ ತಾಯಿ ಗುಣ, ದೇವ್ರ ಗುಣ ಜೊತೆ ತಂದವರು ಶಿವಣ್ಣ. ಸೀರಿಯಸ್ ಆಗಿ ನೋಡಿ, ಇವತ್ತಿಗೂ ಅಣ್ಣಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ. ಯಾಕೆಂದರೆ ನಮ್ಮವರು, ನಮ್ಮ ಪ್ರೀತಿಸೋರು ನಮ್ಮ ಹುಡುಗರಿಗೆ ಒಳ್ಳೇದಾಗಬೇಕು ಅಂತ. ಇದು ದೊಡ್ಡ ಮನೆ ಗುಣ, ದೊಡ್ಡ ಗುಣ. ಥ್ಯಾಂಕ್ ಯು. ನಾನು ವಿಜಯಣ್ಣ ಟಗರಲ್ಲಿ ಸುಮ್ಮನೆ ಒಂದು ಚಿಗುರೊಡೆದಿದ್ದು ನಾನು. ವಿಜಯಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲ್ಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ.